ಹೇಳಿದ್ದಾರೆ. ಖಂಡಿತ ಇಲ್ಲ. ಇವತ್ತು ನೀರು ಮನೆಗೆ ನುಗ್ಗುವಂಥದ್ದು ಎಲ್ಲಿ ಬೇಕಾದರೂ, ಅದರಲ್ಲೂ ವಿಶೇಷವಾಗಿ ಬೆಂಗಳೂರು ಎತ್ತರದ ಪ್ರದೇಶದಲ್ಲಿ ಇರುವಂಥದ್ದು. ಆದರೂ ಸಹ ಇವತ್ತು ಫ್ಲಡ್ಡಿಂಗ್ ಆಗ್ತಿದೆ ಅಂದರೆ ಎಲ್ಲೊಂದು ಕಡೆ ಇದು ಮೇಜರ್ ಸಮಸ್ಯೆಗಳಿದೆ. ಇದನ್ನು ಸರಿಯಾದ ರೀತಿಯಲ್ಲಿ ಆದ್ಯತೆಯಲ್ಲಿ ಬಗೆಹರಿಸುವಂಥದ್ದಾಗಿಲ್ಲ. ಮತ್ತು ಉತ್ತರದಲ್ಲಿ ಕೊಟ್ಟಿದ್ದಾರೆ ಸ್ಟ್ರಾಂಗ್ ವಾಟರ್ ಡ್ರೈನ್ನ 4 ಬಾರಿ ಸ್ವಚ್ಛಗೊಳಿಸ್ತೀವಿ ಅಂತ. 1 ಬಾರಿನೂ ಸ್ವಚ್ಛಗೊಳಿಸಲ್ಲ ಅಂತ ನಾನು. ಆಯ್ತು. ಇದ್ರ ಜೊತೆಯಲ್ಲೇ ಸರ್ ಮರಗಳನ್ನ ಟ್ರಿಮ್ಮಿಂಗ್ ಆಗುವಂಥದ್ದು ಮತ್ತು ಮರಗಳಿಗೆ ಅನಾರೋಗ್ಯ ಮರಗಳಿದಾವೆ ಸರ್, ಕಟ್ ಮಾಡಬೇಕು, ಅದನ್ನ ಗಮನಿಸುವಂಥದ್ದಾಗಬೇಕು. ಅಥವಾ ಮರಗಳ ಬುಡಗಳು ಕಾಂಕ್ರೀಟ್ ಹಾಕ್ಬಿಟ್ಟಿದ್ದಾರೆ, ಕಾಂಕ್ರೀಟ್ ಹಾಕಿದ್ದಾರೆ, ಈ ಕಾಂಕ್ರೀಟ್ಗಳನ್ನ ತೆಗೆಯುವಂಥದ್ದನ್ನು ಹಾಕಬೇಕು ಸರ್. ರೀಚಾರ್ಜ್ ವೆಲ್ಸ್ಗಳು ಮಾಡಬೇಕು, ವಾಟರ್ ಫ್ಲೋನ ಅರೆಸ್ಟ್ ಮಾಡಬೇಕು, ಡ್ರೈನೇಜ್ ಸಿಸ್ಟಮ್ನ ಇನ್ನು ಪರಿಣಾಮಕಾರಿಯಾಗಿ ಮಾಡಬೇಕು. ಎಲ್ಲ ಕಡೆ ಸೆನ್ಸರ್ ಹಾಕಿದ್ದಾರೆ ಅಂತ ಹೇಳಿದ್ದಾರೆ. ಎಲ್ಲ ಕಡೆ ಸೆನ್ಸರ್ ಹಾಕಿದ್ದೀನ ಅಂತ ಎಲ್ಲೂ ನಾವು ನೋಡಿದಾಗೆ ಸೆನ್ಸರು ಡ್ಯಾಶ್ ಬೋರ್ಡ್ಗಳು ಇವತ್ತು ಯಾವ ನೀರುಗಳು ಎಲ್ಲೆಲ್ಲಿ ಅತಿಯಾಗಿ ಹರಿತಿದೆ ಅನ್ನೋಂಥದ್ದು ಎಲ್ಲೂ ನೋಡ್ತಿಲ್ಲ. ಮತ್ತು ಪಾಟೋಲ್ಗಳು ಇವತ್ತು ಮಳೆಗೆ ಬಂದಾಗ ಪಾಟೋಲ್ ಎಲ್ಲಿದೆ ಅಂತಲೂ ಗೊತ್ತಿರೋಲ್ಲ ಸರ್. ಈ ಮನೆಯಿಂದ ಆಚೆ ಬಂದಂಥ ವ್ಯಕ್ತಿ ಮನೆಗೆ ವಾಪಸ್ ಬರ್ತಾರೆ ಅನ್ನೋಂಥ ಆತಂಕ ಎಲ್ಲರನ್ನೂ ಕಾಡ್ತಿರ್ತದೆ. ಹಾಗಾಗಿ ಬಹಳಷ್ಟು ಸುರಕ್ಷತೆಯ ಕೊರತೆ ಇದೆ ಸರ್. ಈ ಮಳೆಗಾಲದಲ್ಲಿ ಯಾರಿಗೇನು ಬೇಕಾದ್ರೂ ಹಾನಿ ಆಗುತ್ತೆ, ಸಾಕಷ್ಟು ಹಾನಿಗಳು. ಹಾಗಾಗಿ ನಾನು ಈ ಮಳೆಗಾಲದಲ್ಲಿ ಸರ್ ಭಾಳ ಸೂಕ್ಷ್ಮವಾಗಿರುತ್ತೆ, ಇದನ್ನು ಭಾಳ ಗಂಭೀರವಾಗಿ ತಗೊಂಡು ಸರ್ಕಾರ ಕ್ರಮವನ್ನು ವಹಿಸಬೇಕು ಅಂತ. ಇದಕ್ಕೆ ಬೇಕಾಗಿರುವಂಥ ಪ್ರಯತ್ನಗಳು ಎಲ್ಲ ಒಂದು ಕಡೆ ಪ್ರಯತ್ನಗಳು ಬಯಸಿದ ಮಟ್ಟದಲ್ಲಿ ಆಗಿಲ್ಲ. ಹಾಗಾಗಿ ಮಾಡಿ ಅಂತಲೂ ನಾನು ಒತ್ತಾಯವನ್ನು ಮಾಡ್ತೀನಿ. ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು.